ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಇದೀಗ 1000 ದಿನಗಳ ಸಂಭ್ರಮ ನಡೀತಾ ಇದೆ. ಈ ಪವರ್ ಫೈಟ್ ನಡುವೆ ಹಾವೇರಿಯಲ್ಲಿ ಇವತ್ತು ಬೃಹತ್ ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಸಂಸದರು ಸೇರಿ ಈ ಒಂದು 1000 ದಿನಗಳೇನಿದೆ ಆ ಒಂದು 1000 ದಿನದ ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಎಲ್ಲರೂ ಸೇರಿ ಸಚಿವರುಗಳು, ಶಾಸಕರುಗಳು, ಸಂಸದರು ಸೇರಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಲಿದ್ದಾರೆ. ಸುಮಾರು 2 ಲಕ್ಷ ಜನಸಂಖ್ಯೆ ಸೇರುವಂತಹ ಲೆಕ್ಕಾಚಾರ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 1000 ದಿನದ ಮಹೋತ್ಸವ, ಇವತ್ತು ಬೃಹತ್ ಸಮಾವೇಶ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 1000 ದಿನದ ಸಂಭ್ರಮ. ಇವತ್ತು ಏನು ಪವರ್ ಫೈಟ್ ನಡೀತಾ ಇದೆ, ಇದರ ನಡುವೆಯೇ ಹಾವೇರಿಯಲ್ಲಿ ಇವತ್ತು ಬೃಹತ್ ಸಮಾವೇಶ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಸಂಸದರು ಸೇರಿ ಕಾಂಗ್ರೆಸ್ ನಾಯಕರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 2 ಲಕ್ಷ ಜನಸಂಖ್ಯೆ ಸೇರುವಂತಹ ಲೆಕ್ಕಾಚಾರ ಕಾಂಗ್ರೆಸ್ ಪಾಳೆಯದ್ದಾಗಿದೆ. ಸೊ ಹಾಗಾಗಿ ಈಗ ಏನು 1000 ದಿನಗಳು ಪೂರೈಸಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ನೇತೃತ್ವದಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ, ಬೃಹತ್ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ನಡೆಯುವಂತಹ ಈ ಸಮಾವೇಶದಲ್ಲಿ 1000 ದಿನವಾದರೂ ಶಾಸಕರು ಕಾರ್ಯಕರ್ತರಲ್ಲಿ ಇದ್ದಾರೆ ಅನ್ನೋದು, ಜನಸೇವೆಯಲ್ಲಿ ಸಾರ್ಥಕ ಹೊಂದಿದ್ದಾರೆ. ಹಾಗಾಗಿ ಸಿಎಂ ಸ್ಥಾನಕ್ಕೆ ಡೇ 1 ಇಂದ ಶುರುವಾಗಿದ್ದಂತಹ ಪವರ್ ಶೇರಿಂಗ್ 1000 ದಿನದ ಸಂಭ್ರಮದ ವೇಳೆಯೂ ಕೂಡ ಸಿಎಂ ಮತ್ತೆ ಡಿಸಿಎಂ ಬಣದ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ. ನೋಡಿ, 1000 ದಿನವಾದ್ರೂ ಶಾಸಕರು, ಕಾರ್ಯಕರ್ತರಲ್ಲಿ ಈಗ ಸಂಭ್ರಮನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಜನಸೇವೆಯಲ್ಲಿ ಸಾರ್ಥಕ ಹೊಂದಿದಂತಹ 1000 ದಿನವಾದ್ರೂ ಈ ಒಂದು ಏನು ಬಡಿದಾಟ ಇದೆ ಅದು ಮುಗಿತಾನೇ ಇಲ್ಲ. ಸಿಎಂ ಸ್ಥಾನಕ್ಕಾಗಿ ಡೇ 1 ಇಂದ ಶುರುವಾಗಿದಂತಹ ಈ ಪವರ್ ಶೇರಿಂಗ್ ಫೈಟ್ ಇವತ್ತಿಗೂ ಕೂಡ ನಿಲ್ತಾ ಇಲ್ಲ. 1000 ದಿನಗಳು ಪೂರೈಸಿದ್ರು ಕೂಡ ನಿಲ್ತಾ ಇಲ್ಲ. 1000 ದಿನದ ಸಂಭ್ರಮದ ವೇಳೆಯೂ ಕೂಡ ಸಿಎಂ ಡಿಸಿಎಂ ಬಣದ ಕಚ್ಚಾಟ ಇನ್ನೂ ನಡೀತಾನೇ ಇದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮತ್ತೆ ಅವರ ಆಪ್ತರ ಬಣ ಏನಿದೆ ಅದು ಪಟ್ಟು ಹೊಡೆದು ಕೂತಿದೆ. ಸಿಎಂ ಆಗ್ಬೇಕು ಶಿವಕುಮಾರ್ ಅವರು ಅಂತ. ಇನ್ನು ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತಿದೆ. ಮತ್ತೊಂದು ಸಿದ್ದು ಬಣದವರು, ಸಿದ್ದು ಆಪ್ತ ಬಣದವರು. ಸಿಎಂ ಸಿದ್ದು, ಡಿಕೆಶಿ ಬಣ, ಇವೆರಡರ ಬಣದ ಬಡಿದಾಟದ ಮಧ್ಯೆಯೇ ಈಗ ಸಮಾವೇಶ ನಡೀತಾ ಇದೆ. ಇಲ್ಲಿ ಈಗ ಶಕ್ತಿ ಪ್ರದರ್ಶನವಾಗುತ್ತೆ. ಅಂದ್ರೆ ಏನು ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಸಿಎಂ ಅವರೇ ಮುಂದುವರಿಸ್ತಾರೆ, ಅವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತ. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಡಿದಾಟದಲ್ಲಿ ಏನಿರುತ್ತೆ, ಅವರ ಬಣ ಏನ್ ಹೇಳ್ತಾರೆ, ಇಲ್ಲ ಡಿಕೆಶಿ ಅವರು ಕೂಡ ಸಿಎಂ ಆಗ್ಬೇಕು ಅಂತ. ಈ ಆಪ್ತರ ಬಣದ ಬಡಿದಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಇಬ್ಬರು ಕೂಡ ಬಡಿದಾಟ ಆಡ್ತಾ ಇದ್ದಾರೆ. ಕುರ್ಚಿ ಕದನ ನಡೀತಾನೆ ಇದೆ. 1000 ದಿನದ ಸಮಾವೇಶದಲ್ಲಿ ಈಗ ಶಕ್ತಿ ಪ್ರದರ್ಶನ ಮಾಡ್ತಾರೆ ಸಿಎಂ ಡಿಸಿಎಂ ಆಪ್ತರು. ಡಿಕೆಶಿ ಹೈಕಮಾಂಡ್ ಸಂಬಂಧಪಟ್ಟಂತೆ ನಾಯಕರನ್ನ ಭೇಟಿ ಮಾಡಿದ ಬಳಿಕ ಇದೀಗ ಜೋರಾಗ್ತಾ ಇದೆ ಬಣದ ಬಡಿದಾಟ. ಸಿದ್ದು ಡಿಕೆಶಿ ಬಣದ ಮಧ್ಯೆ ಬಹಿರಂಗವಾಗಿ ಜೋರಾಗ್ತಾ ಇದೆ ಕುರ್ಚಿಗಳ ಕಚ್ಚಾಟ. ಹೈಕಮಾಂಡ್ ನಾಯಕರ ಎಚ್ಚರಿಕೆ ಬಳಿಕವೂ ಸೈಲೆಂಟ್ ಆಗ್ತಾ ಇಲ್ವಾ ಹಾಗಿದ್ರೆ ಈ ಬಣಗಳು ಅಂತ. ಇದು ಸಿದ್ದು ಶಕ್ತಿ ಪ್ರದರ್ಶನವೋ ಅಥವಾ ಡಿಕೆಶಿ ಶಕ್ತಿಯ ಪ್ರದರ್ಶನವೋ ಗೊತ್ತಾಗ್ತಾನೆ ಇಲ್ಲ. ಯಾಕೆ ಅಂತೀರಾ? ಯಾಕಂದ್ರೆ ಒಂದ್ ಕಡೆ ಸಿದ್ದು ಹಾಗೆ ಡಿಕೆಶಿ ಇವರಿಬ್ಬರ ನಡುವೆ ಇರುವಂತಹ ಕುರ್ಚಿ ಕದನದ ಮಧ್ಯೆ ಎಲ್ಲೇ ಕಾರ್ಯಕ್ರಮದಲ್ಲಿ ಭೇಟಿಯಾದ್ರೂ ಮುಖ ನೋಡದೆ, ಮಾತನಾಡಿಸದೆ, ಒಬ್ಬರಿಗೊಬ್ಬರು ನೋಡದೆ, ಆ ಕಡೆ ಒಬ್ರು ಈ ಕಡೆ ಒಬ್ರು ತಿರ್ಕೊಂಡು ಅಲ್ಲಿ ಬಂದಿರುವಂತಹ ಗೆಸ್ಟ್ಗಳಿಗೆ ಕೈ ಕುಲುಕಿಸಿ ಹೋಗ್ತಾರೆ ಬಿಟ್ರೆ ಅವರಿಗವರು ಕೈ ಕುಲುಕಿಸಿದ್ದೇ ಇಲ್ಲ ಈ ಬಡಿದಾಟ ನಡೆದಾಗ್ಲಿಂದ. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ದೆಹಲಿ ಪ್ರಯಾಣವನ್ನ ಬೆಳೆಸಿ ಅಲ್ಲೊಂದು ಹೇಳಿಕೆಯನ್ನ ಕೊಡ್ತಾರೆ. ದೆಹಲಿ ಇಷ್ಟು ದೂರ ಬಂದಿರೋದು ನಾನು ಗಾಳಿ ತಗೊಂಡು ಹೋಗೋದಕ್ಕ, ನಾನು ಬಂದಿರೋದೇ ರಾಜಕೀಯವನ್ನ ಮಾತನಾಡೋದಕ್ಕೆ ಇಲ್ಲಿ ಅಂತ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದಾದ ನಂತರವೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಈ ಒಂದು ಮಾತುಕತೆ ಎಲ್ಲ ಮೌನವಾಗಿರೋದು. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದಿಲ್ಲಿ ಪ್ರಯಾಣವನ್ನ ಬೆಳೆಸಿದಂತಹ
ಒಂದು ಸೂಚನೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಏನ್ ಮಾತನಾಡಿರ್ಬೋದು ಅನ್ನೋ ಒಂದಷ್ಟು ತಲೆಗೆ ಹುಳವನ್ನ ಬಿಡ್ಕೊಂಡಿದ್ದಾರೆ. ಇವರಿಬ್ಬರದು ನಡುವೆ ಒಂದ್ ಕಡೆ ಕುರ್ಚಿ ಕದನದ ನಡುವೆ ಫೈಟ್ ನಡೀತಾ ಇದ್ರೆ ಇನ್ನ ಬಣಗಳಿರುತ್ತೆ ಗೊತ್ತಾ, ಸಿಎಂ ಆಪ್ತ ಬಣದವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಬಣದವರು ಈಗ ಗುದ್ದಾಟವನ್ನ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಈಗ 1000 ದಿನಗಳ ಪೂರೈಕೆ ಆಗಿರೋದ್ರಿಂದ ಈಗ ಸಮಾವೇಶವನ್ನ ನಡೆಸಲಾಗ್ತಾ ಇದೆ, ಬೃಹತ್ ಸಮಾವೇಶ. ಹೇಗಿದೆ ಈ ಸಮಾವೇಶ, ಯಾರೆಲ್ಲ ಭಾಗಿಯಾಗಲಿದ್ದಾರೆ, ಹಾಗೆ ಈ ಒಂದು ಕುರ್ಚಿ ಕದನದ ಫೈಟ್ ಮಧ್ಯೆ ಯಾವ ರೀತಿ ಇದು ನಡೀತಾ ಇದೆ ಅನ್ನೋದನ್ನ ತಿಳಿಸ್ಕೊಡಿ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು ಕೂಡ ಪೂರೈಕೆ ಆಗಿವೆ. ಹಾಗಾಗಿ ಆ ಒಂದು 1000 ದಿನಗಳ ಸಂಭ್ರಮಾಚರಣೆ ಮಾಡ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಹಾವೇರಿಯಲ್ಲಿ ಸಮಾವೇಶವನ್ನು ಕೂಡ ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ನಾಯಕತ್ವ ಬದಲಾವಣೆ ಗೊಂದಲದ ನಡುವೆಯೂ ಕೂಡ ಸರ್ಕಾರ ತನ್ನ ಸಾಧನಾ ಸಮಾವೇಶವನ್ನು ಕೂಡ ಮಾಡಿಕೊಳ್ತಾ ಇದೆ. 1000 ದಿನಗಳ ಪೂರೈಕೆ ಆದ್ರೂ ಸಹಿತ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಆದ್ರೆ ಒಂದು ಕಡೆ ಇಲ್ಲಿ ಬಣಗಳ ಬಡಿದಾಟ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ನಡುವೆ ಸರ್ಕಾರದ 1000 ದಿನಗಳಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಸಾಧನೆ ಮಾಡಿದೆ, ಏನೆಲ್ಲ ಯೋಜನೆಗಳು ಬಂದಿದೆ, ಪಂಚ ಗ್ಯಾರಂಟಿಗಳು ನೀಡಿರ್ತಕ್ಕಂತಹ ವಿಚಾರ ಆಗಿರ್ಬೋದು, ಹಲವು ರೀತಿಯ ಸರ್ಕಾರದ ಕಾರ್ಯಕ್ರಮಗಳನ್ನ ಜನರಿಗೆ ತಿಳಿಪಡಿಸುವಂತ ಪ್ರಯತ್ನದ ಭಾಗವಾಗಿ ಇವತ್ತು ಹಾವೇರಿಯಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೆ ಸಚಿವರು, ಶಾಸಕರು, ಸಂಸದರು, ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಸೇರುವಂತಹ ನಿರೀಕ್ಷೆ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರದ್ದು ಕೂಡ ಇರುವಂತದ್ದು. ಈಗಾಗಲೇ ಇಡೀ ರಾಜ್ಯಾದ್ಯಂತ ಕೂಡ ಎಲ್ಲಾ ಜಿಲ್ಲೆಗಳಿಂದ, ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಜನರನ್ನ ಕರೆತರುವಂತ ಪ್ರಯತ್ನವನ್ನ ಹಲವು ಶಾಸಕರು, ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಅದರಲ್ಲಿ ಕೆಲವೊಂದಿಷ್ಟು ಕಿರುನೋಟವನ್ನ ಜನರಿಗೆ ಒಂದು ತಿಳಿಪಡಿಸಬೇಕು ಅನ್ನುವಂತ ಪ್ರಯತ್ನದ ಭಾಗವಾಗಿ ಈ ಒಂದು ಬೃಹತ್ ಮಟ್ಟದ ಸಮಾವೇಶವನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದಾರೆ. ಆದ್ರೆ ಒಂದು ಕಡೆ ಈ ಕುರ್ಚಿ ಕಿತ್ತಾಟದ ಮಧ್ಯೆ ಕೂಡ ಇಂದು ಸಮಾವೇಶದ ಏನಿದೆ, ಆ ಒಂದು ಸಮಾವೇಶವನ್ನ ಯಾವ ರೀತಿಯಾಗಿ ನಾಯಕರು ತಮ್ಮ ಸರ್ಕಾರದ ಒಂದು ಸಾಧನೆಗಳನ್ನ ಸಮರ್ಥಿಸಿಕೊಳ್ತಾರೆ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಸವಾಲಾಗಿದೆ. ಯಾಕಂತಂದ್ರೆ ಈಗಾಗಲೇ ದೆಹಲಿಗೆ ಹೋಗಿ ಬಂದಿರತಕ್ಕಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಅಸಮಾಧಾನ ಕೂಡ ಒಂದ್ ಕಡೆ ಇದೆ. ಹಾಗಾಗಿ ಈ ನಡುವೆ ಈ ಒಂದು ಸಾಧನಾ ಸಮಾವೇಶದಲ್ಲಿ ಒಗ್ಗಟ್ಟಿನಿಂದ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಸಹಿತ ಸರ್ಕಾರದ ಸಾಧನೆಗಳನ್ನ ತಿಳಿಪಡಿಸ್ತಾರ. ಮತ್ತೆ ಅವರ ಜೊತೆ ಅವರ ಬೆಂಬಲಿಗರು ಇರ್ತಕ್ಕಂತ ಹಲವು ಶಾಸಕರು ಅವ್ರದೇ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳನ್ನ ಕೊಡುವ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗಿದ್ದಾರೆ. ಅವ್ರು ಯಾವ ರೀತಿಯಾಗಿ ಸರ್ಕಾರದ ಸಾಧನಾ ಸಮಾವೇಶವನ್ನ ಒಂದು ಅದರ ಅಲ್ಲಿ ತಿಳಿಪಡಿಸ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರ ಈ ಒಂದು ಬಣಗಳ ಬಡಿದಾಟದ ನಡುವೆಯೂ ಕೂಡ ದೊಡ್ಡ ಮಟ್ಟದ ಒಂದು ಸಾಧನಾ ಸಮಾವೇಶ ಮಾಡ್ಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಇಂಚರ ಬಸವರಾಜನ ಈ ಸಾಧನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಯಾರ್ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿ ಭಾಗವಹಿಸ್ತಾರೆ ಅಂತ, ಜೊತೆಗೆ ಈಗ ಏನು ಸಚಿವರು, ಶಾಸಕರು ಇವರೆಲ್ಲ ಸೇರಿ ಬರ್ತಾರಲ್ಲ, ಇಲ್ಲಿ ಸಿಎಂ ಅವರ ಶಕ್ತಿ ಪ್ರದರ್ಶನ ಆಗುತ್ತಾ ಅಥವಾ ಡಿಕೆಶಿ ಅವರ ಶಕ್ತಿ ಪ್ರದರ್ಶನ ಆಗುತ್ತಾ ಅಂತ? ಇಂಚರ ಈ ಒಂದು ಸಾಧನಾ ಸಮಾವೇಶ ಇದೇ ಒಂದು ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಸರ್ಕಾರಕ್ಕೆ 1000 ದಿನಗಳು ಪೂರೈಕೆ ಆಗಿವೆ. ಅದರ ಅಡಿಯಲ್ಲಿ ಸಿಎಂ ಸಿದ್ದರಾಮಯ್ಯವರು ನನ್ನ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ನಾವು ಪಂಚ ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದೇವೆ. ಹಾಗಾಗಿ ಸರ್ಕಾರ ಹಲವು ಜನಪರ ಯೋಜನೆಗಳನ್ನು ನೀಡುತ್ತಾ ಮುಂದುವರಿತಾ ಇದೆ, ಮುನ್ನುಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಹಲವು ಸಾಧನೆಗಳನ್ನ ಜನರಿಗೆ ತಿಳಿಪಡಿಸುವಂತ ಪ್ರಯತ್ನದ ಭಾಗವಾಗಿ ಇವತ್ತು ಸಮಾವೇಶ ಕೂಡ ಆಯೋಜನೆ ಮಾಡಿದ್ದಾರೆ. ಅದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು, ಉಪಮುಖ್ಯಮಂತ್ರಿಗಳು ಕೂಡ ಹೌದು. ಹಾಗಾಗಿ ಸರ್ಕಾರದ ಸಾಧನೆಯನ್ನು ಅವರು ಕೂಡ ಒಂದ್ ರೀತಿಯಲ್ಲಿ ಹೊಗಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂತ ಹಲವು ಶಾಸಕರು ಈ ಸಾಧನಾ ಸಮಾವೇಶದ ಬಗ್ಗೆ ಅಷ್ಟೊಂದು ಉತ್ಸುಕರಾಗಿ ಅದರಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನಡೀತಾ ಇದ್ದಾವೆ. ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿರ್ತಕ್ಕಂಥ ನಾಯಕರೆಲ್ಲರೂ ಸಹಿತ ಈ ಒಂದು ಸಾಧನಾ ಸಮಾವೇಶನ ಯಶಸ್ವಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಸುಕರಾಗಿ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸರ್ಕಾರದ ಸಾಧನೆಗಳನ್ನ ತಿಳಿಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಬಣಗಳ ಬಡಿದಾಟದ ನಡುವೆ ಸರ್ಕಾರದ
ಸಾಧನೆಗಳನ್ನ ಯಾವ ರೀತಿಯಾಗಿ ಜನರಿಗೆ ತಿಳಿಪಡಿಸ್ತಾರೆ, ಅದನ್ನ ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಅನ್ನುವಂಥದ್ದೇ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಈ ಒಂದು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು, ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮತ್ತೆ ಏನು ಹಾಲಿ ಮತ್ತು ಮಾಜಿ ಸಂಸದರು, ಶಾಸಕರು ಎಲ್ಲರೂ ಕೂಡ, ಮತ್ತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ಹಿರಿಯ ಮುಖಂಡರು ಸಹಿತ ಇದರಲ್ಲಿ ಭಾಗವಹಿಸ್ತಾರೆ. ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಎಲ್ಲ ಕಾರ್ಯಕರ್ತರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಇಂಚರ ಎಸ್ ಬಸವರಾಜು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಂಕ್ಷಿಪ್ತವಾದ ಮಾಹಿತಿಗಾಗಿ.